ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ಮ ಡಿಪ್ಲೊಮಾ ಚಾನಲ್. ಸೊ ಡಿಯರ್ ಸ್ಟೂಡೆಂಟ್ಸ್, ನಿನ್ನೆಯಿಂದ ಮೆಸೇಜ್ ಮಾಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ, ಸರ್ ಅಪ್ಡೇಟ್ ಕೊಡಿ ವಿಡಿಯೋ ಯಾಕೆ ಮಾಡ್ತಾಯಿಲ್ಲ ನೀವು ಅಂತ. ಸೊ ಏನೋ ಅಪ್ಡೇಟ್ ಇದ್ದರೆ ಏನೂ ಮಾಡೋಕ್ಕಾಗಲ್ಲ. ಸೊ ನೀವೆಲ್ಲ ಇವಾಗ ಈಗರಾಗಿ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಯಾಕೆಂದರೆ ಅವ್ರ ಮನೆ ರೀಶೆಡ್ಯೂಲ್ ಬಿಟ್ಟಾಗ ನೋಡಿ, ಇಲ್ಲಿ ರೀಶೆಡ್ಯೂಲ್ ಓಕೆ ಡೇಟ್ಸ್ ಎಕ್ಸ್ಟೆಂಡೆಡ್ ಅಂತ ಕೊಟ್ಟಾಗ ಒಂದು ಇದು ಶೆಡ್ಯೂಲ್ ಕೊಟ್ಟಾಗ ಅಲ್ಲಿ ಏನು ಹೇಳಿದ್ದು ಅಂದರೆ 17ನೇ ತಾರೀಕು ಅಂದರೆ 17 ಅಂತಂದರೆ ಸ್ಯಾಟರ್ಡೆ ಸಾಯಂಕಾಲ ರಿಸಲ್ಟ್ಸ್ ಕೊಡ್ತಾರೆ ಅಂತ ಹೇಳಿದರು. ಬಟ್ ಇದುವರೆಗೂ ಇವತ್ತು ಸೋಮವಾರ ರಿಸಲ್ಟ್ ಲಿಂಕ್ ಇನ್ನೂ ಬಂದಿಲ್ಲ ಇಲ್ಲಿ. ಓಕೆ, ರಿಸಲ್ಟ್ ಲಿಂಕ್ ಬರುತ್ತೆ. ಸೆಕೆಂಡ್ ರೌಂಡ್ ರಿಸಲ್ಟ್, ಫಸ್ಟ್ ರೌಂಡ್ ರಿಸಲ್ಟ್ ಹೆಂಗೆ ನೋಡಿದ್ರೆ ಅದೇ ಥರ ಸೆಕೆಂಡ್ ರೌಂಡ್ ರಿಸಲ್ಟ್ ಲಿಂಕ್ ಅಂತ ಇಲ್ಲಿ ಕಾಣಿಸ್ತಾ ನೋಡಿ. ಸೆಕೆಂಡ್ ರೌಂಡ್ ರಿಸಲ್ಟ್ ಇವಾಗ ಇಲ್ಲಿ ಓಕೆ ಒಂದು ನಿಮಿಷ ನೋಡಿ, ಇಲ್ಲಿ ಫಸ್ಟ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ ಲಿಂಕ್ ಅಂತ ಇರುತ್ತೆ, ಇದೇ ಥರ ಸೆಕೆಂಡ್ ರೌಂಡ್ ರಿಸಲ್ಟ್ ಲಿಂಕ್ ಅಂತ ಬಿಡ್ತಾರೆ ಇಲ್ಲಿ. ಸೊ ಡಿಸ್ಟೂಡೆಂಟ್ಸ್, ಆಮೇಲೆ DCT 2025 ಯಾರು ನಿಮ್ಮ ಜೂನಿಯರ್ಸ್ ಯಾರು ಬರೀತಾ ಇದ್ದಾರೆ ಅವರಿಗೆ ಒಂದು ಲಾಂಗ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೇ 23rd ಆಗಸ್ಟ್, ಇದೇ ವೀಕ್ ಫ್ರೈಡೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ 100 ಸ್ಟೂಡೆಂಟ್ಸ್ಗೆ ಇನಾಗ್ರಲ್ ಆಫರ್ ಇದೆ. ಸೊ ಇವಾಗ ಯಾರು ಲಾಂಗ್ ಟರ್ಮ್ ಕೋಚಿಂಗ್ ಜಾಯ್ನ್ ಆಗ್ತಾರೆ ಅವ್ರಿಗೆ ಮತ್ತೆ ಶಾರ್ಟ್ ಟರ್ಮ್ ಸ್ಟಾರ್ಟ್ ಆದಾಗ ಮತ್ತೆ ರೀ ಎಂಟ್ರಿ ಇರುತ್ತೆ. ಅಲ್ಲಿ ವಿತೌಟ್ ಎನಿ ಫೀಸ್ ಅವ್ರಿಗೆ ರೀ ಎಂಟ್ರಿ ಕೊಡ್ತೀನಿ, ಅಂದರೆ ಅವ್ರಿಗೆ ಡಬಲ್ ರಿವಿಷನ್ ಆಗುತ್ತೆ. ಸೊ ಯಾರನ್ನ ಜೂನಿಯರ್ಸ್ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ಅವ್ರಿಗೆ ಸೆಲ್ಫ್ ರೆಕಾರ್ಡಿಂಗ್ ವಿಡಿಯೋಸ್ ಬೇಕು ಸರ್, ನಮಗೆ ನಾವೇ ಓದ್ಕೊತೀವಿ ಅಂತಂದರೆ ಅದಕ್ಕೂ ಆಪ್ಷನ್ಸ್ ಇದೆ. ಸೊ ಡೈರೆಕ್ಟಾಗಿ ಯಾರು ಬೈ ಮಾಡಕ್ಕೆ ಹೋಗ್ಬಿಡಿ. ಕೋರ್ಸ್ನ 1 year ವ್ಯಾಲಿಡಿಟಿ ಇರುತ್ತೆ, ಇಲ್ಲ ಡೀಟೇಲ್ಸ್ ಅಲ್ಲಿ ಇದೆ. ಸೊ ಕೋರ್ಸ್ ಲಿಂಕು ಕೆಲವು ಡಿಸ್ಕ್ರಿಪ್ಷನ್ ಇರುತ್ತೆ, ಸೊ ಚೆಕ್ ಮಾಡಿದ್ರೆ ಸಿಗುತ್ತೆ ನಿಮಗೆ. ಸೊ ಈ ಥರ ಒಂದು ಟಾಪ್ ರ್ಯಾಂಕ್ಸ್ ಬರೋದಕ್ಕೆ ಒಂದು ಒಳ್ಳೆ ಕೋಚಿಂಗ್ ನಾನು ಪ್ರೊವೈಡ್ ಮಾಡ್ಕೊಡ್ತೀನಿ ನನ್ನ ಕಡೆಯಿಂದ. ಸೊ ಆನ್ಲೈನ್ ಕೋಚಿಂಗು ಹೆಂಗ್ ಸರ್ ಇದು ಅಂತ ತಲೆ ಕೆಡ್ಸ್ಕೊಂಡು ಹೋಗಬೇಡಿ. ಸೊ ಆನ್ಲೈನ್ ಕೋಚಿಂಗ್ ಅಲ್ಲಿ ನಿಮಗೆ ಸ್ಟೇಟ್ ಫಸ್ಟ್ ರ್ಯಾಂಕ್ ಬಂದಿದೆ, ಸೆಕೆಂಡ್ ರ್ಯಾಂಕ್ ಬಂದಿದೆ, ಸ್ಟೇಟ್ 6th ರ್ಯಾಂಕ್ ಬಂದಿದೆ, ಸ್ಟೇಟ್ 9th ರ್ಯಾಂಕ್ ಬಂದಿದೆ. None of the academies got this much rank in a single academic year. Okay, so you can directly join without any hesitation. So juniors can refer ಮಾಡಿ, ಸೊ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಕೇಳ್ತಾ ಇದ್ದಾರೆ ಸರ್ ಯಾಕೆ ಸರ್ ಡಿಲೇ ಮಾಡ್ತಾ ಇದ್ದಾರೆ, ಯಾಕೆ ಏನಾಯ್ತು ಪ್ರಾಬ್ಲಮ್ಮು, ಇವ್ರು ನೋಡಿ 17th ಕೊಟ್ಟಿದ್ದಾರೆ, ನಾವಿನ್ನ ಚೆಕ್ ಮಾಡ್ಕೊಬೇಕು. ಇವತ್ತು 19th to 20th, ಇವತ್ತು ನಾಳೆ ಚಲನ್ ಡೌನ್ಲೋಡ್ ಮಾಡಿಕೊಂಡು ಫೀಸ್ ಪೇಮೆಂಟ್ ಮಾಡಬೇಕು. ಇವಾಗ ಯಾರ್ಯಾರು ಚಾಯ್ಸ್ 2 ತೊಗೊಂಡು ಫೀಸ್ ಪೇಮೆಂಟ್ ಮಾಡಿದ್ದೀರಾ ಅವ್ರು ಒಂದು ರೇಂಜಲ್ಲಿ ಓಕೆ. ಬಟ್ ಚಾಯ್ಸ್ 3 ಯಾರು ತೊಗೊಂಡಿದ್ದೀರಾ ಅಥವಾ ಸೀಟ್ ಯಾರು ಅಲಾಟ್ಮೆಂಟ್ ಆಗಿಲ್ಲ ಅಂಥವ್ರು ನಮಗೆ ಟೈಮ್ ಸಿಗೋದಲ್ಲ ಸರ್ ಏನು ಅಂತಂದರೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಇವಾಗ ರಿಸಲ್ಟ್ ಲೇಟ್ ಆಗಿದೆ ಅಂದರೆ ಮತ್ತೆ ಎಕ್ಸ್ಟೆಂಡ್ ಆಗುತ್ತೆ. ಸೊ ರಿಪೋರ್ಟಿಂಗ್ ಟು ದ ಕಾಲೇಜ್ 21 ಲಾಸ್ಟ್ ಡೇಟ್ ಇದೆ, ಅಂದರೆ ವೆಡ್ನೆಸ್ಡೇ ಲಾಸ್ಟ್ ಡೇಟ್ ಇದೆ, ಅದು ಕೂಡ ಎಕ್ಸ್ಟೆಂಡ್ ಆಗುತ್ತೆ, ಡೋಂಟ್ ವರಿ. ಸೊ ಶೆಡ್ಯೂಲ್ ಬಿಡ್ತಾರೆ ಅವರು. ರಿಸಲ್ಟ್ ಇವತ್ತು ಮೊನ್ನೆ ಬಿಟ್ಟಿಲ್ಲ ಅಂತಂದರೆ ಇವತ್ತು ಬಿಡ್ತಾರೆ ಅಂತಂದರೆ ಮಿನಿಮಮ್ 3 to 4 days ಟೈಮ್ ಕೊಡ್ತಾರೆ. ಸೊ ಡೋಂಟ್ ವರಿ. ಓಕೆ, ಅದೊಂದೇ ಹೇಳೋದು, ನಾನು ವರಿ ಮಾಡ್ಕೊಳಕ್ಕೆ ಹೋಗಬೇಡಿ, ಏನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಇವತ್ತು ಪ್ರಾಬಬಲಿ ಒಂದು 11 ಗಂಟೆ 12 ಗಂಟೆಗೆ ರಿಸಲ್ಟ್ ಬಿಡ್ಬೋದು. ಯಾಕಂದ್ರೆ ಸಮ್ ರಜೆಗಳಿತ್ತು, ಡ್ಯೂ ಟು ಸಮ್ ಇಶ್ಯೂಸ್ ದೇ ಆರ್ ಡಿಲೇಡ್. ಓಕೆ, ಅದನ್ನೇ ಭಾನುವಾರ ಆಗಿದ್ದರಿಂದ, ಶನಿವಾರ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಭಾನುವಾರ ಬಿಟ್ಟಿಲ್ಲ. ಸೊ ಇವತ್ತು ಬಿಡ್ತಾರೆ ಅಟ್ ಎನಿ ಕಾಸ್ಟ್, ಡೋಂಟ್ ವರಿ. ಓಕೆ, ಸೊ ಇವತ್ತು ಬಿಟ್ಟರು ಮತ್ತೆ ಹೆಂಗೆ ಸರ್ ನಮ್ಗೆ ಟೈಮ್ ಅಷ್ಟೇನಾ ಮತ್ತೆ ಕೇಳೋದು ನೀವು, ಮತ್ತೆ ನೆಕ್ಸ್ಟ್ ಕ್ವಶನ್ ಕೇಳ್ತೀರಾ. ಸೊ ಇವತ್ತು ರಿಸಲ್ಟ್ ಬಿಟ್ಟರೆ ಇಲ್ಲ 11 ಗಂಟೆಗೆ ಅಂತ ಹೇಳ್ತಾ ಇದ್ದೀರಾ. ಆಮೇಲೆ ಒಂದು ಅರ್ಥ ಮಾಡ್ಕೊಳ್ಳಿ, KE ಅವರು ಏಳ್ ಟೈಮ್ ಯಾವತ್ತೂ ಏನೂ ಮಾಡಲ್ಲ, ಸ್ವಲ್ಪ ಡಿಲೇ ಆಗಿ ಮಾಡೋದು, ಏನೋ ಅಪರೂಪ ಒಂದೊಂದ್ಸಲ ಏಳ್ ಟೈಮ್ ಮಾಡ್ಬಿಡೋದು ಅಂದರೆ. ಸೊ ಟೆನ್ಷನ್ ಆಗೋದು ಬೇಡ, ಪೇರೆಂಟ್ಸ್ ಆಗಲಿ ಸ್ಟೂಡೆಂಟ್ಸ್ ಆಗಲಿ. ಸೊ ಹೋಲ್ಡ್ ಫಾರ್ ಅಪ್ಡೇಟ್. ಓಕೆ, ಸೊ ಪೇಷನ್ಸಿಂದ ವೆಯ್ಟ್ ಮಾಡಿ, ಡೆಫಿನೆಟ್ಲಿ ಅವ್ರು ಟೈಮ್ ಕೊಟ್ಟೆ ಕೊಡ್ತಾರೆ, ಯಾವುದೋ ಹರಿಬರಿಲಿ ಮಾಡೋಕ್ಕೆ ಹೋಗಲ್ಲ. ಇಲ್ಲ ಇನ್ ಕೇಸ್ ಏನೋ ಇವತ್ತು ರಿಸಲ್ಟ್ ಬರ್ದಿರ್ಬೋದು, ನಾಳೆ ಕೊಡ್ಬೋದು, ಮತ್ತೆ ಅವ್ರು ರೀಶೆಡ್ಯೂಲ್ ಮಾಡ್ಬೋದು, ಇನ್ನೊಂದು 2 ದಿವಸ ಎಕ್ಸ್ಟೆಂಡ್ ಮಾಡ್ಬೋದು. ಇವೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಇವಾಗ ಇದಾದ್ಮೇಲೆ ಕ್ಯಾಶುವಲ್ ವೇಕೆನ್ಸಿ ರೌಂಡ್ ಆಗ್ಬೋದು, ಮತ್ತೆ PUC ಅವ್ರು ನಡೀತಾ ಇದೆ, ಇವೆಲ್ಲ ಇರ್ತಾವೆ ಅವ್ರಿಗೆ. ಓಕೆ, ಸೊ ಈಗ ಮೇಕಪ್ ಎಕ್ಸಾಮ್ ರಿಸಲ್ಟ್ ಬರಬೇಕು, ಇವಾಗ ಅದೇ ಬ್ಯಾಕ್ಲಾಗ್ ಆಗಿರೋ ನಾವೇನು ಸರ್ ಮಾಡಬೇಕು ಅಂತ ಕೇಳ್ತೀರಾ. ಇವೆಲ್ಲ ಅಡ್ಜಸ್ಟ್ಮೆಂಟ್ಸ್ಗೆ ಅವರು ಮಾಡ್ತಾ ಇರ್ತಾರೆ, ವೇಟ್ ಮಾಡ್ತಾ ಇರ್ತಾರೆ. ಯಾಕಂದರೆ ಎಲ್ಲ ಕಾಲೇಜಸ್ಸಲ್ಲಿ ಕೆಲವೊಂದು ಕಡೆ ಮಾತ್ರ ಯಾವುದೋ ಕಾಲೇಜ್ ಸ್ಟಾರ್ಟ್ ಆಗಿದೆ, ಅಂದರೆ ಇವತ್ತಿನ ಸ್ಟಾರ್ಟ್ ಆಗ್ತಾ ಇದೆ ಕಾಲೇಜು. ಓಕೆ, ಅದೇನು ತಲೆ ಕೆಲ್ಸಕ್ಕೆ ಹೋಗಬೇಡಿ, 1 or 2 weeks ಏನೂ ಆಗಲ್ಲ ನಿಮಗೆ. ಇವಾಗ ಯಾರು ಫಸ್ಟ್ ರೌಂಡ್ ಇದು ಮಾಡ್ಕೊಂಡು ಬಂದಿದ್ದೀರಾ ಅವ್ರು ಆಲ್ರೆಡಿ ಜಾಯ್ನ್ ಆಗಿದ್ದಾರೆ ಕಾಲೇಜ್. ಕೆಲವೊಂದು ಕಡೆ ಕಾಲೇಜ್ ಸ್ಟಾರ್ಟ್ ಆಗಿದೆ, ಹೋಗ್ತಾ ಇದ್ದಾರೆ, ಕೆಲವೊಂದು ಕಡೆ ಇನ್ನೂ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇವೆಲ್ಲ ಇದೆ. ಸೊ ದೇರ್ ಆರ್ ಡಿಫ್ರೆಂಟ್ ಥಿಂಗ್ಸ್ ಆರ್ ದೇರ್. ಆಮೇಲೆ ಸರ್ ಅವರು ಕಾಲೇಜ್ ಸ್ಟಾರ್ಟ್ ಆಗ್ಬಿಡುತ್ತೆ, ನಮ್ಗೆ ಲಾಸ್ ಆಗುತ್ತೆ ರೀ. ಲಾಸ್ಟ್ ಟೈಮ್ಗೆಲ್ಲ ಕಂಪೇರ್ ಮಾಡಿದ್ರೆ ಈ ಸಲ ಏನೂ ಇಲ್ಲ ರೀ ನಿಮ್ಮದು. ಲಾಸ್ಟ್ ಟೈಮ್ ಎಲ್ಲ 1.5 ತಿಂಗಳು 2 ತಿಂಗಳು 2.5 ತಿಂಗಳು ಲೇಟಾಗಿ ಹೋಗಿದ್ದಾರೆ. ಓಕೆ, ಸೊ ಇವೆಲ್ಲ ಪ್ರೊಸೆಸಿಂಗ್ ಆಗುತ್ತೆ, ಅವ್ರದ್ದೇ ಒಂದು ಮೈಂಡ್ ಸೆಟ್ ಇರುತ್ತೆ ಅವ್ರಿಗೆ. ಸೊ 1 or 2 weeks ಏನು ಮ್ಯಾಟ್ರ್ ಆಗಲ್ಲ. ಓಕೆ, ಸೊ ಅದಕ್ಕೆ M3 ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೀನಿ, ಗ್ರೂಪಲ್ಲಿದೆ, ಜಾಯ್ನ್ ಆಗಿ. ಮೇಜರ್ ಫ್ಯಾಕ್ಟರ್ ಆಗೋದು ನಿಮಗೆ M3. ಓಕೆ, M1 ಕೇಳ್ತಾ ಇದ್ರಿ ಸರ್, M1 ನಿಮಗೆ ಅಟಾನಮಸ್ ಕಾಲೇಜಸಲ್ಲಿ ಬಿಟ್ಟರೆ ಯಾವ ಕಾಲೇಜ್ಗೂ ಎಕ್ಸಾಮ್ ಇರಲ್ಲ. ಸೊ M1 ಪ್ರಿಪೇರ್ ಆಗಿ, ಇವೆಲ್ಲ ಇರ್ತವೆ. ಸೊ ಶುಡ್ ಸ್ಟಾರ್ಟ್ ಪ್ರಿಪೇರಿಂಗ್. ಟೈಮ್ ವೇಸ್ಟ್ ಮಾಡೋ ಬದಲು ಸರ್ ಯಾವಾಗ ಆಗ್ತಾ ಇದೆ ಆಗುತ್ತೆ ರೀ. 1 or 2 weeks, ಈ ವೀಕ್ ಆಗಲ್ಲಪ್ಪ, ಈ ವೀಕ್ ಬಿಡೋದಿಲ್ಲ, ಅವ್ರು ಏನು ಮಾಡ್ತೀರಾ, ಇಟ್ ಡಸಂಟ್ ಮ್ಯಾಟರ್. ಸೊ ಬಿಡ್ತಾರೆ, ಅವ್ರು ಹೇಳಿದ್ಮೇಲೆ ಬಿಡ್ತಾರೆ. 1 week ಲೇಟ್ ಆಗ್ಬೋದು, ಅವ್ರದ್ದೇನೋ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಇವಾಗ ನೆಕ್ಸ್ಟ್ ಕ್ಯಾಶುವಲ್ ವೇಕೆನ್ಸಿ ರೌಂಡ್ ಮಾಡಬೇಕು. ಅವರು ಕ್ಯಾಶುವಲ್ ವೇಕೆನ್ಸಿ ರೌಂಡ್ ಮಾಡಬೇಕಾದ್ರೆ ಮೇಕಪ್ ಎಕ್ಸಾಮ್ ರಿಸಲ್ಟ್ ಬರಬೇಕು. ಸೊ ಆ ಕ್ಯಾಲ್ಕುಲೇಷನ್ ಟೈಮ್ ಅಡ್ಜಸ್ಟ್ಮೆಂಟ್ಸ್ ಏನೋ ಇರುತ್ತೆ. ಓಕೆ, ಸೊ ಅವ್ರು ಏನು ಬಿಟ್ಬಿಟ್ಟು, ಫಾರ್ ಎಕ್ಸಾಂಪಲ್ ಇವಾಗ 21st ಹೇಳಿದ್ರೆ ಅನ್ಬಿಟ್ಟು ಇವತ್ತು ಸಾಯಂಕಾಲ ರಿಸಲ್ಟ್ ಬಿಟ್ಬಿಟ್ರೆ ನಾಳೆ ಜಾಯ್ನ್ ಆಗಿ ಅಂತ ಯಾರು ಹೇಳಲ್ಲ. ಅವ್ರು ಹೆಂಗೆ ಟೈಮ್ ಕೊಟ್ಟರೆ ನೋಡಿ, ಇಲ್ಲಿ 17th ಕೊಟ್ಟರೆ 18th 19th 20 21st ಮಿನಿಮಮ್ 4 days ಟೈಮ್ ಇದೆ. ಆ 4 days ಟೈಮ್ ಅಂತ ಅವ್ರು ಕೊಡಲೇಬೇಕು. ಇವತ್ತು ಬಿಟ್ಟರು ಇದೇನಾಗುತ್ತೆ, ಗುರುವಾರ ಶುಕ್ರವಾರ ತನಕ ಎಕ್ಸ್ಟೆಂಡ್ ಆಗುತ್ತೆ. ಇಲ್ಲ ನಾಳೆ ಬಿಟ್ಟರು
ಶನಿವಾರ ತನಕ ಎಕ್ಸ್ಟೆಂಡ್ ಆಗುತ್ತೆ. ಸೊ ಈ ಥರ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ ಅವರಿಗೆ. ಓಕೆ, ಸೊ ಯಾರ್ಯಾರು ಫೀಸ್ ಕಟ್ಟಿದ್ದೀರಾ ವರಿ ಮಾಡ್ಕೊಂಡು ಹೋಗ್ಬೇಡಿ. ಮತ್ತೆ ಹೇಳ್ತಾ ಇದ್ದೀನಿ, ಯಾರ್ಯಾರು ಚಾಯ್ಸ್ 3 ತೊಗೊಂಡಿದ್ದೀರಾ ಮತ್ತೆ ಫೀಸ್ ಸೀಟ್ ಅಲಾಟ್ಮೆಂಟ್ ಯಾರಾಗಿಲ್ಲ, ದಯಮಾಡಿ ಫೀಸ್ ಅರೇಂಜ್ಮೆಂಟ್ ಮಾಡ್ಕೊಂಬಿಡಿ. ಬಂದ ತಕ್ಷಣ ನಿಮಗೆ ಚಲನ್ ಡೌನ್ಲೋಡ್ ಆಗುತ್ತೆ. ಆ ಚಾಯ್ಸ್ ಕೊಡಬೇಕು. ಚಾಯ್ಸ್ ಆಪ್ಷನ್ ಇರುತ್ತೆ ಅಲ್ಲಿ, ನಿಮಗೆ 2 ಆಪ್ಷನ್ ಎನೇಬಲ್ ಆಗಿರುತ್ತೆ, ಒಂದೇ ಆಪ್ಷನ್ ಎನೇಬಲ್ ಆಗಿರುತ್ತೆ. ಚಾಯ್ಸ್ 1 ಕೊಡಬೇಕು ಅಷ್ಟೇ, ಏನು ಆಪ್ಷನ್ ಇರಲ್ಲ ಅಲ್ಲಿ. ಇವಾಗ ಹೆಂಗೆ ಫಸ್ಟ್ ರೌಂಡಲ್ಲಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಕೊಟ್ಟರು, ಅದೇ ಥರ ನಿಮಗೆ ಈ ಆಪ್ಷನ್ ಲಾಗಿನ್ ಆದಾಗ ಚಾಯ್ಸ್ ಎಂಟ್ರಿ ಆಪ್ಷನ್ ಕೊಡ್ತಾನೆ. ಬಟ್ ಅಲ್ಲಿ ಒಂದೇ ಆಪ್ಷನ್ ಅಂದರೆ ಹೋಗಿ ಕಾಲೇಜ್ ಜಾಯ್ನ್ ಆಗಬೇಕು ಅಷ್ಟೇ ಆಪ್ಷನ್ನು. ಸುಮಾರು ಜನ ಕೇಳ್ತಾರೆ ಸರ್ ಸೀಟ್ ಸರೆಂಡರ್ ಮಾಡ್ಬೋದಾ ಸೆಕೆಂಡ್ ರೌಂಡ್ ಆದಮೇಲೆ ಅಂದರೆ ಖಂಡಿತ ಇಲ್ಲ. ಯಾಕಂದ್ರೆ ಅವ್ರು ಹೇಳ್ಬಿಟ್ಟಿದ್ದಾರೆ ಹೋಗಲೇಬೇಕು ನೀವು ಅಂತ. ಓಕೆ, ಯಾವುದೇ ಕಾರಣಕ್ಕೂ ಇದಾಗಿಲ್ಲ. ಸೊ ಹೋಗಲೇಬೇಕು ಅಂತ ಹೇಳಿದ್ದಾರೆ. ಕಡ್ಡಾಯವಾಗಿ ಕಾಲೇಜಿನ ನಿಗದಿತ ದಿನಾಂಕದೊಳಗೆ ಪ್ರವೇಶ ಪಡೆಯಲು ಸೂಚಿಸಿದೆ. ಅಂದರೆ ಹೋಗಲೇಬೇಕು, ನೋ ಆಪ್ಷನ್ಸ್. ಇನ್ನು ಕೇಸ್ ನಾನು ಬಿಟ್ಟರೆ ಹೇಳ್ತೀನಿ, ನನಗೆ ಗೊತ್ತಿಲ್ಲ, ಅವ್ರು ಹೇಳಿದಾರೆ ಅಂದಮೇಲೆ ಬಿಡೋಲ್ಲ ಚಾನ್ಸ್ ಇಲ್ಲ. ಸೊ ಒಂದೇ ಚಾಯ್ಸ್ ಇರೋದು ಹೋಗಿ ಜಾಯ್ನ್ ಆಗಬೇಕು. ಸೊ ಫೀಸ್ ಅರೇಂಜ್ಮೆಂಟ್ ಮಾಡ್ಕೊಂಬಿಡಿ. ಸೊ ಮತ್ತೆ ಟೈಮ್ ಕೊಡ್ತಾರಾ ದಯವಿಟ್ಟು ಕೇಳಬೇಡಿ. ಸೊ ಇಷ್ಟು ಅಪ್ಡೇಟ್ಸು ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಏನೋ ಕಂಟೆಂಟ್ ಇದ್ದರೆ ಏನೋ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಹೋಲ್ಡ್ ಮಾಡ್ತಾ ಇದ್ದೆ. ಓಕೆ, ಸೊ ಡಿಸ್ಟೂಡೆಂಟ್ಸ್, ಆಮೇಲೆ DCT 2025 ಯಾರು ನಿಮ್ಮ ಜೂನಿಯರ್ಸ್ ಯಾರು ಬರೀತಾ ಇದ್ದಾರೆ ಅವರಿಗೆ ಒಂದು ಲಾಂಗ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೇ 23rd ಆಗಸ್ಟ್, ಇದೇ ವೀಕ್ ಫ್ರೈಡೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ 100 ಸ್ಟೂಡೆಂಟ್ಸ್ಗೆ ಇನಾಗ್ರಲ್ ಆಫರ್ ಇದೆ. ಸೊ ಇವಾಗ ಯಾರು ಲಾಂಗ್ ಟರ್ಮ್ ಕೋಚಿಂಗ್ ಜಾಯ್ನ್ ಆಗ್ತಾರೆ ಅವ್ರಿಗೆ ಮತ್ತೆ ಶಾರ್ಟ್ ಟರ್ಮ್ ಸ್ಟಾರ್ಟ್ ಆದಾಗ ಮತ್ತೆ ರೀ ಎಂಟ್ರಿ ಇರುತ್ತೆ. ಅಲ್ಲಿ ವಿತೌಟ್ ಎನಿ ಫೀಸ್ ಅವ್ರಿಗೆ ರೀ ಎಂಟ್ರಿ ಕೊಡ್ತೀನಿ. ಅಂದರೆ ಅವ್ರಿಗೆ ಡಬಲ್ ರಿವಿಷನ್ ಆಗುತ್ತೆ. ಸೊ ಯಾರನ್ನ ಜೂನಿಯರ್ಸ್ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ಅವ್ರಿಗೆ ಸೆಲ್ಫ್ ರೆಕಾರ್ಡಿಂಗ್ ವಿಡಿಯೋಸ್ ಬೇಕು ಸರ್, ನಮಗೆ ನಾವೇ ಓದ್ಕೊತೀವಿ ಅಂತಂದರೆ ಅದಕ್ಕೂ ಆಪ್ಷನ್ಸ್ ಇದೆ. ಸೊ ಡೈರೆಕ್ಟಾಗಿ ಯಾರು ಬೈ ಮಾಡಕ್ಕೆ ಹೋಗ್ಬಿಡಿ. ಕೋರ್ಸ್ನ 1 year ವ್ಯಾಲಿಡಿಟಿ ಇರುತ್ತೆ, ಇಲ್ಲ ಡೀಟೇಲ್ಸ್ ಅಲ್ಲಿ ಇದೆ. ಸೊ ಕೋರ್ಸ್ ಲಿಂಕು ಕೆಲವು ಡಿಸ್ಕ್ರಿಪ್ಷನ್ ಇರುತ್ತೆ. ಸೊ ಚೆಕ್ ಮಾಡಿದ್ರೆ ಸಿಗುತ್ತೆ ನಿಮಗೆ. ಸೊ ಈ ಥರ ಒಂದು ಟಾಪ್ ರ್ಯಾಂಕ್ಸ್ ಬರೋದಕ್ಕೆ ಒಂದು ಒಳ್ಳೆ ಕೋಚಿಂಗ್ ನಾನು ಪ್ರೊವೈಡ್ ಮಾಡ್ಕೊಡ್ತೀನಿ ನನ್ನ ಕಡೆಯಿಂದ. ಸೊ ಆನ್ಲೈನ್ ಕೋಚಿಂಗು ಹೆಂಗ್ ಸರ್ ಇದು ಅಂತ ತಲೆ ಕೆಡ್ಸ್ಕೊಂಡು ಹೋಗಬೇಡಿ. ಸೊ ಆನ್ಲೈನ್ ಕೋಚಿಂಗ್ ಅಲ್ಲಿ ನಿಮಗೆ ಸ್ಟೇಟ್ ಫಸ್ಟ್ ರ್ಯಾಂಕ್ ಬಂದಿದೆ, ಸೆಕೆಂಡ್ ರ್ಯಾಂಕ್ ಬಂದಿದೆ, ಸ್ಟೇಟ್ 6th ರ್ಯಾಂಕ್ ಬಂದಿದೆ, ಸ್ಟೇಟ್ 9th ರ್ಯಾಂಕ್ ಬಂದಿದೆ. None of the academies got this much rank in a single academic year. Okay, so you can directly join without any hesitation. So juniors can refer ಮಾಡಿ. ಸೊ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.